ಫ್ರೆಂಡ್ಸ್ ನಮಸ್ಕಾರ. ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತೆ. ಸೊ ಅವ್ರು ಎ ಸಿ ಕೂಲಿಂಗ್ ಇಲ್ಲ ಅಂತ ಒಂದು 2-3 ಕಸ್ಟಮರ್ ಕಂಪ್ಲೇಂಟ್ ಇತ್ತು. ಸರ್ ಅವ್ರಿಗೆ ಹೆಂಗೆ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ ಬನ್ನಿ. ಸೊ ಇದು ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಹೋಗ್ತೀವಿ ಗಾಡಿನ, ಗ್ಲಾಸ್ ಸ್ವಲ್ಪ ಡೌನ್ ಬಿಡಬೇಕಿತ್ತು. ಇಷ್ಟು ಹೈಟ್ ನಾವು ಲಾಕ್ ಮಾಡಿ ಇಟ್ಬಿಟ್ಟು ಹೋಗೋದು. ಅವಾಗ ಒಳಗಡೆ ಓಪನ್ ಮಾಡಿದ್ರೆ ಸೊ ಕುಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಅದೇ ರೀಸನಿಂದ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಇದು ರೈನ್ ಗಾರ್ಡ್ ಅಂತ ಬರೋ ಗಾಡಿಯಲ್ಲಿ ಇನ್ನೂ ಸ್ವಲ್ಪ ಡೌನ್ ಮಾಡ್ಬೋದು. ಸೊ ಇನ್ಸೈಡ್ ಪಾರ್ಕಿಂಗ್ ಅಂದರೆ ನೀವು ಸ್ವಲ್ಪ ಡೌನ್ ಮಾಡಿ ಇಡ್ಬೋದು. ಬಿಸಿಲಲ್ಲಿ ನಿಲ್ಲಿಸೋ ಟೈಮಲ್ಲಿ ಓಪನ್ ಮಾಡಿ ಇಟ್ಬಿಡಿ. ನೋಡ್ಕೊಳ್ಳಿ, ಗ್ಲಾಸ್ನ ಡೌನ್ ಮಾಡಿ, ಈ ಡೋರ್ನ ಓಪನ್ ಮಾಡಿ ಗ್ಲಾಸ್ನ ಫೋರ್ ವಿಂಡೋನ ಡೌನ್ ಮಾಡಿಬಿಡಿ. ಆಮೇಲೆ ಗಾಡಿಯಲ್ಲಿ ಕುತ್ಕೊಳ್ಳಿ, ಒಂದು 2 ನಿಮಿಷ ವೆಯ್ಟ್ ಮಾಡಿ, ಸ್ಟಾರ್ಟ್ ಮಾಡಿ, ಎ ಸಿ ಆನ್ ಮಾಡಿ, ಜಸ್ಟ್ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಕೂಲಿಂಗ್ ಕಮ್ಮಿ ಇದೆಯಾ, ಏನಾದರೆ ಪ್ರಾಬ್ಲಮ್ ಇದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡಿ. ಗಾಡಿಯಲ್ಲಿ ಕುತ್ಕೊಂಡಿದ್ದ ತಕ್ಷಣ ನಾವು ಎ ಸಿ ಕೂಲಿಂಗ್ ಕಮ್ಮಿ ಇದೆ ಅಂತ ಸುಮಾರು ಕಂಪ್ಲೇಂಟ್ ಇದೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಬಿಸಿಲು ಟೈಮು ಸ್ವಲ್ಪ ನಾವು ಏನು ಮಾಡಬೇಕಂದ್ರೆ ಗ್ಲಾಸ್ನ ಡೌನಲ್ಲಿ ಇಟ್ಬಿಟ್ಟು ಹೋದರೆ ಗಾಡಿಯಲ್ಲಿ ಬಂದು ಕುತ್ಕೊಳ್ಳೋವಾಗ ಅಟ್ಲೀಸ್ಟ್ ಸ್ವಲ್ಪ ಕುತ್ಕೋಬೋದು. ಯಾಕಂದರೆ ಪಾರ್ಕಿಂಗ್ ನಾವು ಅರ್ಜೆಂಟ್ ಇವಾಗಿರೋ ಪರಿಸ್ಥಿತಿಯಲ್ಲಿ ಅರ್ಜೆಂಟಾಗಿ ಗಾಡಿ ತಗೊಂಡು ಹೋಗ್ಬೇಕಂದ್ರೆ ಹೊರಗಡೆ ಒಂದು ಟೈಮು ಉಸಿರಾಟ ಕಷ್ಟ ಆಗುತ್ತೆ. ಸೊ ಇದನ್ನು ಇದು ಮಾಡ್ಕೊಳ್ಳಿ. ಒಂದು ಮತ್ತು ಈ ಫ್ರೆಶ್ ಏರ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡಿ. ಅದನ್ನು ಎನಿ ಟೈಮ್ ಆನಲ್ಲಿ ಇಟ್ಕೋಬೇಡಿ. ಔಟ್ಸೈಡ್ ಏರು, ಇನ್ಸೈಡ್ ಏರು. ಮತ್ತು ಈ ಬಿಸಿಲು ಕಾಲದಲ್ಲಿ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡಿ ಇಕ್ಬೇಡಿ. ಪೆಟ್ರೋಲ್ನ ಡೀಸೆಲ್ನ ಫುಲ್ ಟ್ಯಾಂಕ್ ಮಾಡೋಕ್ಕೆ ಹೋಗ್ಬೇಡಿ. 50%, 70% ನಿಮ್ಮ ವೆಹಿಕಲ್ ಹೆಂಗೆ ಯೂಸ್ ಇದೆ, ಈ ವಾರದಲ್ಲಿ ಜಾಸ್ತಿ ಇದೆಯಾದಾಗ ಫುಲ್ ಟ್ಯಾಂಕ್ ಮಾಡೋಕ್ಕೆ ಹೋಗಿ. ಯಾಕಂದರೆ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡಿಬಿಡ್ತೀರಾ, ಗಾಡಿ ಒಳಗಡೆ ಬಂದಿದ್ದ ತಕ್ಷಣವೇ ನಾವು ಎ ಸಿ ಆನ್ ಮಾಡ್ತೀವಿ, ಪೆಟ್ರೋಲ್ ಸ್ಮೆಲ್ ಬರ್ತಾ ಇರುತ್ತೆ. ಅದು ಫ್ಯೂಲ್ ಕಂಡೆನ್ಸರ್, ಅದು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ಸೇಫ್ಟಿನೂ ಕಮ್ಮಿ ಇರುತ್ತೆ. ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಇದೊಂದು. ಸೊ ಎ ಸಿಯಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ, ಕೂಲಿಂಗ್ ಕಮ್ಮಿ ಇದೆ ಸರ್, 2-3 ಸಲ ಗ್ಯಾಸ್ ಹಾಕಿದ್ದೀನಿ, ಈ ಥರ ಏನಾದರೂ ಕ್ರಿಟಿಕಲ್ ಪ್ರಾಬ್ಲಮ್ ಇದ್ದರೆ ಖಂಡಿತ ನನ್ನ ಡಿ ಎಮ್ ಮಾಡಿ, ನಿಮಗೆ ಅದನ್ನು ವಿಷಯನ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಇದೇ ಥರ ಹೊಸ ಹೊಸ ವಿಷಯಗಳು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಏನಾದರೂ ಎ ಸಿ ಗ್ಯಾಸ್ ಟಾಪಪ್ ಮಾಡಬೇಕು, ಎ ಸಿ ಸರ್ವಿಸ್ ಮಾಡಬೇಕು, ಎ ಸಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಈ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ನೋಡಿ ಕುತ್ಕೊಂಡು ಎದ್ದಲ್ದೆ ಫುಲ್ಲು ಸೆಗೆ ಬರ್ತಾಯಿದೆ. ಸೊ ಈ ಥರ ನಾವು ಗಾಡಿಯಲ್ಲಿ ಕುತ್ಕೊಂಡಿದ್ದ ತಕ್ಷಣ ಸರ್ ಎ ಸಿ ಕೂಲಿಂಗ್ ಇಲ್ಲ ಅಂತೀವಿ. ಸ್ವಲ್ಪ ಗ್ಲಾಸ್ನ ಡೌನಲ್ಲಿ ಇಟ್ಬಿಟ್ಟು ಹೋಗಿದ್ರೆ ಚೆನ್ನಾಗಿರುತ್ತೆ. ಸೊ ತುಂಬ ಜಾಸ್ತಿ ಇಡಕ್ಕೆ ಹೋಗ್ಬಿಡಿ, ಸೇಫ್ಟಿನೂ ನೋಡಬೇಕಲ್ಲ, ಅದನ್ನು ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ, ಫ್ಯೂಲ್ ಸ್ಮೆಲ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ 60% ಇಲ್ಲ 70% ಯೂಸೇಜ್ ಹೆಂಗಿದೋ ಹಂಗೆ ಮಾಡಿ, ಫುಲ್ ಟ್ಯಾಂಕ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.